ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕಂಪ್ಯೂಟರ್ನ ತರಗತಿಗಳನ್ನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿವರೆಗೂ 40 ಪ್ರಶ್ನೆಗಳನ್ನು ಮುಗಿದಿದೆ. ಸೊ ಇವತ್ತಿನ ಒಂದು ತರಗತಿಯಲ್ಲಿ 40ರಿಂದ 50 10 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಯಾರೆಲ್ಲ CTET ಫೆಬ್ರವರಿಯಲ್ಲಿ 2026 ಫೆಬ್ರವರಿಯಲ್ಲಿ ನಡೀತಕ್ಕಂಥ CTET ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ನಡೆಸ್ತಾ ಇದ್ದರೆ ಆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸೈಕಾಲಜಿ ತರಗತಿಗಳನ್ನು 16 ಒಂದು ತರಗತಿಗಳನ್ನು ನಾನು ಆಲ್ರೆಡಿ ಮುಗಿಸಿದ್ದೀನಿ. ಎಷ್ಟು ಅಂದರೆ 16 ತರಗತಿಗಳು ಆಲ್ರೆಡಿ ಮುಗಿದಿದೆ. ನೀವು ಪ್ಲೇಲಿಸ್ಟ್ಗೆ ಹೋದರೆ ನಾನು ಆರ್ಡರ್ ವೈಸ್ ಮಾಡಿದ್ದೀನಿ. ಕಂಪ್ಯೂಟರ್ ತರಗತಿಗಳು ಕೂಡ ಪ್ಲೇಲಿಸ್ಟಲ್ಲಿ ನೋಡ್ಕೊಳ್ಳಿ. ಯಾರೆಲ್ಲ ಸೀರಿಯಲಾಗಿ ನೋಡ್ತಾ ಬರ್ತಿದ್ದಿದ್ರೆ ಓಕೆ, ಬಟ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ನೀವು ಪ್ಲೇಲಿಸ್ಟ್ಗೆ ಹೋದರೆ 1 by 1 ಸಿಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಸಾಮಾನ್ಯವಾಗಿ ಯಾವ ಪರಿಭಾಷೆಯಲ್ಲಿ ಅಳೆಯಲಾಗುತ್ತದೆ? ಆ್ಯಕ್ಚುಲಿ ಈ ಪ್ರಶ್ನೆ ಇರೋದೇನಂತಂದರೆ ಇಲ್ಲಿ ಟೈಪಿಂಗಲ್ಲಿ ಮಿಸ್ ಆಗಿದೆ. ಸೊ ಕಂಪ್ಯೂಟರ್ನ ಸಾಮರ್ಥ್ಯವನ್ನು ಸಾಮಾನ್ಯವಾಗಿ ಯಾವ ಪರಿಭಾಷೆಯಲ್ಲಿ ಅಳೆಯಲಾಗುತ್ತದೆ ಅಂತ. ಓಕೆನಾ? ಕಂಪ್ಯೂಟರ್ನ ಸಾಮರ್ಥ್ಯವನ್ನು ಸಾಮಾನ್ಯವಾಗಿ ನಾವು ಯಾವ ಒಂದು ಪರಿಭಾಷೆಯಲ್ಲಿ ಬಳಸ್ತೀವಿ? ವೆರಿ ಈಸಿ ಪ್ರಶ್ನೆ ಇದೆ. ಆನ್ಸರ್ ಗೊತ್ತಿದ್ದರೆ ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡ್ತಾ ಹೋಗಿ ನಿಮ್ಮ ಸೆಲ್ಫ್ ಏನಂದರೆ ವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ. ಆಪ್ಷನ್ ಎ ವೇಗ ಮತ್ತು ನಿಖರತೆ, ಆಪ್ಷನ್ ಬಿ ಗಾತ್ರ ಮತ್ತು ತೂಕ, ಆಪ್ಷನ್ ಸಿ ಬಣ್ಣ ಮತ್ತು ಆಕಾರ, ಆಪ್ಷನ್ ಡಿ ವಿದ್ಯುತ್ ಬಳಕೆ ಅಂತ ಇದೆ. ಸೊ ಸಾಮಾನ್ಯವಾಗಿ ನಾವು ಕಂಪ್ಯೂಟರ್ ಅಂದ ತಕ್ಷಣ ಅದರ ವೇಗ ಮತ್ತು ನಿಖರತೆಯ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಅದರ ಪರಿಭಾಷೆಯಲ್ಲಿ ಅಳಿತೀವಿ. ಸೊ ಯಾವುದೇ ಒಂದು ವ್ಯಕ್ತಿ ಮಾತಾಡುವಾಗ ತುಂಬ ನಿಖರವಾಗಿ ಹೇಳಿದರೆ ಆತ ಕಂಪ್ಯೂಟರ್ ತನ ಕರೆಕ್ಟಾಗಿ ಹೇಳ್ತಾನೆ ನೋಡು, ಅವನು ಅಷ್ಟು ಚೆನ್ನಾಗಿ ಸ್ಪೀಡಾಗಿ ಹೇಳ್ತಾನೆ, ಸ್ಪೀಡಾಗಿ ಕ್ಯಾಲ್ಕುಲೇಷನ್ ಮಾಡ್ತಾನೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಒಂದು ನಾವು ಕಂಪ್ಯೂಟರ್ನ ಸಾಮರ್ಥ್ಯವನ್ನು ವೇಗ ಮತ್ತು ನಿಖರತೆಯಿಂದ ಅಳಿತೀವಿ. ಓಕೆ, ಇದು ಸರಿಯಾದಂಥ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 42ನೇ ಪ್ರಶ್ನೆ, ಕಂಪ್ಯೂಟರ್ ಸಾಕ್ಷರತೆ ಎಂಬ ಪದದ ಅರ್ಥ ಏನು? ಕಂಪ್ಯೂಟರ್ ಸಾಕ್ಷರತೆ ಎಂಬ ಪದದ ಅರ್ಥ ಏನು? ಆಪ್ಷನ್ ಎ ಕಂಪ್ಯೂಟರನ್ನು ದುರಸ್ತಿ ಮಾಡುವ ಸಾಮರ್ಥ್ಯ. ನೋಡಿ, ಇಲ್ಲೇ ಡಿಲೀಟ್ ಮಾಡ್ಬೋದು. ಕಂಪ್ಯೂಟರ್ನ ಸಾಕ್ಷರತೆ ಅಂದರೆ ಅದನ್ನು ರಿಪೇರಿ ಮಾಡೋದಾಗುತ್ತಾ? ಆಗೋದಿಲ್ಲ ಅಲ್ವಾ? ಸೊ ಹಾಗಾಗಿ ಇಲ್ಲೇ ನೀವು ಡಿಲೀಟ್ ಮಾಡ್ಬೋದು. ಪ್ರಶ್ನೆಗಳ ಮೊದಲು ನೋಡ್ತಾ ಹೋಗಿ. ಆಪ್ಷನ್ ಬಿ ಕಂಪ್ಯೂಟರ್ ಹಾರ್ಡ್ವೇರನ್ನು ಜೋಡಿಸುವ ಸಾಮರ್ಥ್ಯ. ಇದು ಮೆಕ್ಯಾನಿಕಲ್ ಆಗಿ ನಡೀತಕ್ಕಂಥದ್ದು, ಹಾಗಾಗಿ ಇದನ್ನು ಕೂಡ ನೀವು ಡಿಲೀಟ್ ಮಾಡ್ಬೋದು. ಆಪ್ಷನ್ ಸಿ ಕಂಪ್ಯೂಟರ್ ಮತ್ತು ಅದರ ಮೂಲ ಕಾರ್ಯಗಳ ಬಗ್ಗೆ ತಿಳುವಳಿಕೆ ಮತ್ತು ಅವನ್ನು ಪರಿಣಾಮಕಾರಿಯಾಗಿ ಬಳಸುವ ಸಾಮರ್ಥ್ಯ ಅಂತ ಇದೆ. ನೋಡೋಣ ಡಿ ಆಪ್ಷನಲ್ಲಿ ಏನಿದೆ ಅಂತ. ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆಯಲ್ಲಿ ಪರಿಣಿತಿ. ನೋಡಿ, ಒಂದು ಕಂಪ್ಯೂಟರ್ನ ಸಾಕ್ಷರತೆ ಅಂತ ಅಂದರೆ ಒಂದು ಕಂಪ್ಯೂಟರ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಂಥದ್ದು. ಸೊ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಕಂಪ್ಯೂಟರ್ ಮತ್ತು ಅದರ ಮೂಲ ಕಾರ್ಯಗಳ ಬಗ್ಗೆ ತಿಳುವಳಿಕೆ ಮತ್ತು ಅದನ್ನು ಪರಿಣಾಮಕಾರಿಯಾಗಿ ಬಳಸುವ ಸಾಮರ್ಥ್ಯವನ್ನು ನಾವು ಕಂಪ್ಯೂಟರ್ ಸಾಕ್ಷರತೆ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಮೊದಲ ಪರ್ಸನಲ್ ಕಂಪ್ಯೂಟರ್ನ ಬ್ರ್ಯಾಂಡ್ಗಳಲ್ಲಿ ಒಂದಾದ ಆ್ಯಪಲ್ 2 ಯಾವ ದಶಕದಲ್ಲಿ ಪರಿಚಯಿಸಲಾಯಿತು? ನೋಡಿ, ಏನು ಆ್ಯಪಲ್ 2 ಅಂತ ಇದೆ. ಈ ಆ್ಯಪಲ್ 2 ಯಾವ ದಶಕದಲ್ಲಿ ಪರಿಚಯಿಸಲಾಯಿತು? ಇದನ್ನು ಮೊದಲ ಪರ್ಸನಲ್ ಕಂಪ್ಯೂಟರ್ ಅಂತ PC ಅಂತ ತಗೋತಾರೆ. ಸೊ ಹಾಗಾಗಿ ಆಪ್ಷನ್ ಎ 1960, ಆಪ್ಷನ್ ಬಿ 1970, ಆಪ್ಷನ್ ಸಿ 1980, ಆಪ್ಷನ್ ಡಿ 1990. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಗುತ್ತೆ ಸ್ನೇಹಿತರೆ. 1970ರಲ್ಲಿ PC ಅಂದರೆ ಪರ್ಸನಲ್ ಕಂಪ್ಯೂಟರ್ ಆ್ಯಪಲ್ 2 ಪರಿಚಯಿಸಲಾಯಿತು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನಿಮ್ದೇನೇ ಒಂದು ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಕಂಪ್ಯೂಟರ್ನ ಇತಿಹಾಸದಲ್ಲಿ ದೊಡ್ಡ ಪ್ರಮಾಣದ ಇಂಟಿಗ್ರೇಷನ್ LSI ಮತ್ತು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ VLSI ಚಿಪ್ಗಳ ಬಳಕೆಯು ಯಾವ ತಲೆಮಾರಿನ ಕಂಪ್ಯೂಟರ್ಗಳ ವೈಶಿಷ್ಟ್ಯವಾಗಿದೆ? ಸೊ ಏನು ಈ LSI ಮತ್ತು VLSI ಚಿಪ್ಗಳಿದೆ, ಇವುಗಳನ್ನು ಯಾವ ತಲೆಮಾರಿನ ಕಂಪ್ಯೂಟರ್ಗಳು ಅಂದರೆ 2ನೇ ತಲೆಮಾರು, 3ನೇ ತಲೆಮಾರು ಅಂತ ಬರುತ್ತಲ್ಲ. ನೋಡಿ, ಆಪ್ಷನ್ ಎ 2ನೇ ತಲೆಮಾರು, ಆಪ್ಷನ್ ಬಿ 3ನೇ ತಲೆಮಾರು, ಆಪ್ಷನ್ ಸಿ 4ನೇ ತಲೆಮಾರು, ಆಪ್ಷನ್ ಡಿ 5ನೇ ತಲೆಮಾರು ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ 4ನೇ ತಲೆಮಾರು. ಸೊ 4ನೇ ತಲೆಮಾರಿನಲ್ಲಿ ಆ್ಯಪಲ್ 2 ಪರಿಚಯಿಸಲಾಯಿತು. ಓಕೆ, ಸೊ ಒಂದು ನಿಮಿಷ, ಸಾರಿ, 4ನೇ ತಲೆಮಾರಿನಲ್ಲಿ ಏನಾಯಿತು ಅಂದರೆ ದೊಡ್ಡ ಪ್ರಮಾಣದ ಇಂಟಿಗ್ರೇಷನ್ ಆಗಿರಬಹುದು,
ಅಥವಾ ಅತಿ ದೊಡ್ಡ ಇನ್ನು ವೆರಿ ಲಾರ್ಜ್ ಅಂತ ಕರಿತೀವಲ್ವ. ಸೊ ಈ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಚಿಪ್ಗಳ ಬಳಕೆಯನ್ನು 4ನೇ ತಲೆಮಾರಿನ ಕಂಪ್ಯೂಟರ್ಗಳ ವೈಶಿಷ್ಟ್ಯವಾಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 45ನೇ ಪ್ರಶ್ನೆ. ಓಕೆ, 45ನೇ ಪ್ರಶ್ನೆ. ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ಗಳಲ್ಲಿ ಒಂದಾದ ENIAC ಅನ್ನು ಯಾವ ಉದ್ದೇಶಕ್ಕಾಗಿ ನಿರ್ಮಿಸಲಾಗಿತ್ತು? ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ಗಳಲ್ಲಿ ಒಂದಾದ ಈ ಪ್ರಶ್ನೆನ ನೀವು ಹಿಂದೆ ಮಾಡಿದ್ದೀನಿ, ನೋಡೋಣ. ಹಳೆ ಸ್ಟೂಡೆಂಟ್ಸ್ ಏನಾದರೂ ವಿಡಿಯೋನ ನೋಡಿದರೆ ಆರಾಮಾಗಿ ನೀವು ಇದಕ್ಕೆ ಆನ್ಸರ್ ಮಾಡ್ತೀರಾ. ಯಾವ ಉದ್ದೇಶಕ್ಕಾಗಿ ನಿರ್ಮಿಸಲಾಗಿತ್ತು? ಸರ್ಕಾರಿ ಕಚೇರಿಗಳಲ್ಲಿ ದತ್ತಾಂಶವನ್ನು ಪ್ರಕ್ರಿಯೆಗೊಳಿಸಲ, ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆಗಾಗಿ, 2ನೇ ಮಹಾಯುದ್ಧದ ಸಮಯದಲ್ಲಿ ಫಿರಂಗಿಗಳ ಪಥಗಳನ್ನು ಲೆಕ್ಕಹಾಕಲು, ಹವಾಮಾನ ಮುನ್ಸೂಚನೆಗಾಗಿ ಅಂತ. ನೋಡಿ, ಏನು ಈ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ಸ್ ಇದೆ ENIAC, ಇದನ್ನು ಯಾವ ಉದ್ದೇಶಕ್ಕಾಗಿ ಬಳಸಿದಿರುವಂಥ ಪ್ರಶ್ನೆ. ಸೊ 2ನೇ ಮಹಾಯುದ್ಧದ ಸಮಯದಲ್ಲಿ ಫಿರಂಗಿಗಳ ಪಥಗಳನ್ನು ಲೆಕ್ಕ ಹಾಕೋ ಸಲುವಾಗಿ ಇದನ್ನು ಬಳಸಲಾಯಿತು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 46ನೇ ಪ್ರಶ್ನೆ. ನೋಡಿ, ಡಿಜಿಟಲ್ ಕಂಪ್ಯೂಟರ್ಗಳು ಯಾವ ರೀತಿಯ ದತ್ತಾಂಶವನ್ನು ಬಳಸುತ್ತವೆ? ಡಿಜಿಟಲ್ ಕಂಪ್ಯೂಟರ್ಗಳು ಯಾವ ರೀತಿಯ ದತ್ತಾಂಶವನ್ನು ಬಳಸುತ್ತವೆ? ಆಪ್ಷನ್ ಎ ನಿರಂತರ ಭೌತಿಕ ಪ್ರಮಾಣಗಳು, ಆಪ್ಷನ್ ಬಿ ಪ್ರತ್ಯೇಕ ಬೈನರಿ ಮೌಲ್ಯಗಳು, ಆಪ್ಷನ್ ಸಿ ಆಂದೋಲನಗಳು, ಆಪ್ಷನ್ ಡಿ ವಿದ್ಯುತ್ ಪ್ರವಾಹದ ಹರಿವು ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಿ ಆಗುತ್ತೆ, ಪ್ರತ್ಯೇಕ ಬೈನರಿ ಮೌಲ್ಯಗಳು ಅಂತ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 47ನೇ ಪ್ರಶ್ನೆ. ಅನಲಾಗ್ ಕಂಪ್ಯೂಟರ್ಗಳು ಯಾವ ದತ್ತಾಂಶವನ್ನು ಪ್ರಕ್ರಿಯೆಗೊಳಿಸುತ್ತವೆ? ಅನಲಾಗ್ ಕಂಪ್ಯೂಟರ್ಗಳು ಯಾವ ದತ್ತಾಂಶವನ್ನು ಪ್ರಕ್ರಿಯೆಗೊಳಿಸುತ್ತವೆ? ಆಪ್ಷನ್ ಎ ಬೈನರಿ ಅಕ್ಷರಗಳು, ಆಪ್ಷನ್ ಬಿ ವಿದ್ಯುತ್ ಪ್ರವಾಹದ ಒತ್ತಡ, ಆಪ್ಷನ್ ಸಿ ನಿರಂತರ ಭೌತಿಕ ಪ್ರಮಾಣಗಳು, ಆಪ್ಷನ್ ಡಿ ಆವರ್ತಕ ಸಿಗ್ನಲ್ಗಳು ಅಂತ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಸಿ ಆಗುತ್ತೆ, ನಿರಂತರ ಭೌತಿಕ ಪ್ರಮಾಣಗಳು. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 48ನೇ ಪ್ರಶ್ನೆ. ಅನಲಾಗ್ ಮತ್ತು ಡಿಜಿಟಲ್ ಕಂಪ್ಯೂಟರ್ಗಳೆರಡರ ನೋಡಿ, ಅನಲಾಗ್ ಮತ್ತು ಡಿಜಿಟಲ್ ಕಂಪ್ಯೂಟರ್ ಎರಡೂಗಳ ವಿಶಿಷ್ಟತೆಗಳನ್ನು ನೋಡಿ, ವೈಶಿಷ್ಟ್ಯಗಳನ್ನು ಹೊಂದಿರುವ ಕಂಪ್ಯೂಟರ್ ಅನ್ನು ಏನೆಂದು ಕರೆಯುತ್ತಾರೆ? ಸೊ ಇನ್ನೊಂದ್ಸಲ ಓದ್ಕೊಳ್ಳೋಣ, ಹಿಂದೆ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ಕರೆಕ್ಟಾಗಿ ಓದಿಲ್ಲ. ಸೊ ಇನ್ನೊಂದ್ಸಲ ಹೋಗ್ತೀನಿ ನೋಡಿ. ಅನಲಾಗ್ ಮತ್ತು ಡಿಜಿಟಲ್ ಕಂಪ್ಯೂಟರ್ಗಳೆರಡರ ವೈಶಿಷ್ಟ್ಯಗಳನ್ನು ಹೊಂದಿರುವ ಕಂಪ್ಯೂಟರ್ ಅನ್ನು ಏನೆಂದು ಕರೆಯುತ್ತಾರೆ? ಸೊ ಇಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸೊ ಹಾಗಾಗಿ ನಾನು ಓದೋದ್ರಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದೆ. ಹಾಗಾಗಿ ನೋಡಿ ಸ್ನೇಹಿತರೆ, ಅನಲಾಗ್ ಮತ್ತು ಡಿಜಿಟಲ್ ಕಂಪ್ಯೂಟರ್ಗಳೆರಡರ ವೈಶಿಷ್ಟ್ಯಗಳನ್ನು ಹೊಂದಿರುವ ಕಂಪ್ಯೂಟರನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಸೂಪರ್ ಕಂಪ್ಯೂಟರ್, ಆಪ್ಷನ್ ಬಿ ಮೇನ್ ಫ್ರೇಮ್ ಕಂಪ್ಯೂಟರ್, ಆಪ್ಷನ್ ಸಿ ಹೈಬ್ರಿಡ್ ಕಂಪ್ಯೂಟರ್, ಆಪ್ಷನ್ ಡಿ ಮೈಕ್ರೋ ಕಂಪ್ಯೂಟರ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಕರೆಕ್ಟ್ ಆಗುತ್ತೆ, ಹೈಬ್ರಿಡ್ ಕಂಪ್ಯೂಟರ್ ಅಂತ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 49ನೇ ಪ್ರಶ್ನೆ. ಎಲೆಕ್ಟ್ರಾನಿಕ್ ಗಡಿಯಾರಗಳು ಯಾವ ರೀತಿಯ ಕಂಪ್ಯೂಟರ್ಗಳಿಗೆ ಉದಾಹರಣೆಗಳಾಗಿವೆ? ಎಲೆಕ್ಟ್ರಾನಿಕ್ ಗಡಿಯಾರಗಳು ಯಾವ ರೀತಿಯ ಕಂಪ್ಯೂಟರ್ಗಳಿಗೆ ಉದಾಹರಣೆ ಆಗಿವೆ? ಅನಲಾಗ್, ಡಿಜಿಟಲ್, ಹೈಬ್ರಿಡ್ ಮತ್ತು ಕೆಲವು ಪ್ರೊಸೆಸರ್ಗಳು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಿ ಆಗುತ್ತೆ, ಡಿಜಿಟಲ್ ಅಲ್ವಾ. ಸೊ ಎಲೆಕ್ಟ್ರಾನಿಕ್ ಗಡಿಯಾರಗಳು ಡಿಜಿಟಲ್ಗೆ ಸೂಕ್ತವಾದ ಆಪ್ಷನ್ ಆಗಿದೆ. ಸೊ 50ನೇ ಪ್ರಶ್ನೆ. ಇಂಧನ ಕೇಂದ್ರಗಳಲ್ಲಿ ಒತ್ತಡ ಮತ್ತು ಮಾಪನವನ್ನು ಅಳೆಯಲು ಯಾವ ರೀತಿಯ ಕಂಪ್ಯೂಟರ್ಗಳನ್ನು ಬಳಸುತ್ತಾರೆ? ನೋಡಿ, ಇಂಧನ ಕೇಂದ್ರಗಳಲ್ಲಿ ಒತ್ತಡ ಮತ್ತು ತಾಪಮಾನವನ್ನು ಓಕೆ, ಸೊ ಇಂಧನ ಕೇಂದ್ರಗಳಲ್ಲಿ ಒತ್ತಡ ಮತ್ತು ತಾಪಮಾನವನ್ನು ಅಳೆಯಲು ಯಾವ ರೀತಿಯ ಕಂಪ್ಯೂಟರ್ಗಳನ್ನು ಬಳಸುತ್ತಾರೆ? ಡಿಜಿಟಲ್ ಕಂಪ್ಯೂಟರ್. ನಾನು ಅಪ್ಲೋಡ್ ಮಾಡುವಾಗ ಏನಂದರೆ ಹಿಂದೆ ಇರ್ತಕ್ಕಂಥ ಡಿಸ್ಟರ್ಬೆನ್ಸ್ನ ಏನು ಮಾಡ್ಬೋದು ಅಂದರೆ AI ಮೂಲಕ ತೆಗೆದು ಅಪ್ಲೋಡ್ ಮಾಡ್ಬೋದು. ಬಟ್ ನಾನು ಇಲ್ಲಿ ಮಾಡುವಾಗ ತುಂಬ ಡಿಸ್ಟರ್ಬೆನ್ಸ್ ಇದೆ ಸ್ನೇಹಿತರೆ.
ಸೊ ಹಾಗಾಗಿ ಇದೊಂದು ವಿಡಿಯೋನ ಸ್ವಲ್ಪ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಹೊರಗಡೆ ಇದ್ದೀನಿ, ಅದರ ತರಗತಿ ಮಾಡಲೇಬೇಕಾಗಿತ್ತು, ಹಾಗಾಗಿ ಮಾಡ್ತಾ ಇದ್ದೀನಿ. ಸೊ ನೋಡಿ, ಆಪ್ಷನ್ ಎ ಡಿಜಿಟಲ್ ಕಂಪ್ಯೂಟರ್, ಆಪ್ಷನ್ ಬಿ ಹೈಬ್ರಿಡ್ ಕಂಪ್ಯೂಟರ್, ಆಪ್ಷನ್ ಸಿ ಅನ್ಲಾಕ್ ಕಂಪ್ಯೂಟರ್ಗಳು, ಆಪ್ಷನ್ ಡಿ ಸೂಪರ್ ಕಂಪ್ಯೂಟರ್ಗಳು. ಸೊ 50ನೇ ಪ್ರಶ್ನೆ ಏನಿದೆ ಅಂದರೆ, ಇಂಧನ ಕೇಂದ್ರಗಳಲ್ಲಿ ಒತ್ತಡ ಮತ್ತು ತಾಪಮಾನವನ್ನು ಅಳೆಯಲು ನಾವು ಯಾವುದನ್ನು ಉಪಯೋಗಿಸ್ತೀವಿ ಅಂತ ಅಂದರೆ ಅನ್ಲಾಕ್ ಕಂಪ್ಯೂಟರ್ಗಳನ್ನು ಉಪಯೋಗ ಮಾಡ್ತೀವಿ. ಓಕೆ, ಸೊ ನೋಡಿ, ಇವತ್ತಿಗೆ ನಿಮಗೆ 50 ಪ್ರಶ್ನೆಗಳು ಕಂಪ್ಲೀಟ್ ಆಯಿತು. ಓಕೆನಾ, 50 ಪ್ರಶ್ನೆಗಳು ಕಂಪ್ಲೀಟ್ ಆಗಿದೆ. ಇನ್ನೂ ನಿಮಗೆ ನಾನು 100ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಖಂಡಿತವಾಗ್ಲೂ ಮಾಡಿಕೊಡ್ತೀನಿ ಸ್ನೇಹಿತರೆ. ಸೊ ಇದು ಇವತ್ತಿನ ತರಗತಿಯಾಗಿತ್ತು. ನಿಮ್ದು ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಪ್ರತಿದಿನ ನಂದೇನೇ ಬ್ಯುಸಿ ಇದ್ರೂ ಕೂಡ ನಿಮ್ಮ ತರಗತಿಗಳನ್ನು ಮಾಡ್ತಾಯಿದ್ದೀನಿ ಟೈಮ್ನ ತಗೊಂಡು. ಸೊ ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಓ ಸಾರಿ.